13ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯಲ್ಲಿ a ಇಸ್ ಈಕ್ವಲ್ ಟು -7, d ಇಸ್ ಈಕ್ವಲ್ ಟು 5 ಆದರೆ a 12ರ ಬೆಲ್. ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನ ಕಂಡುಹಿಡಿಯಲು an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ an a 12ನೇ ಪದ ಇಸ್ ಈಕ್ವಲ್ ಟು a ಮೈನಸ್ 7 ಪ್ಲಸ್ n ಎಷ್ಟು ಹೇಳಿ 12ನೇ ಪದ ಆಗಿರೋದ್ರಿಂದ 7 ಮೈನಸ್ 1 ಇಂಟು ಡಿ 5. ಸೊ a 12ನೇ ಪದ ಇಸ್ ಈಕ್ವಲ್ ಟು -7 ಪ್ಲಸ್ 5 7 35 12 ಅಲ್ವಾ ಇದು? ಸಾರಿ 12ನೇ ಪದ. ಹದಿಮೂರನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯಲ್ಲಿ a ಇಸ್ ಈಕ್ವಲ್ ಟು -7, d ಇಸ್ ಈಕ್ವಲ್ ಟು 5 ಆದರೆ a 12ನೇ ಪದ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡಿಯಲು an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ n a 12 a ಎಷ್ಟಿದೆ -7 ಪ್ಲಸ್ n ಏನು a 12ನೇ ಪದ 12 ಮೈನಸ್ 1 ಇಂಟು ವ್ಯತ್ಯಾಸ 5 ಇಸ್ ಈಕ್ವಲ್ ಟು -7 ಪ್ಲಸ್ 12ರಲ್ಲಿ 1 ಹೋದ್ರೆ 11 ಇಂಟು 5. ಸೊ -7 ಪ್ಲಸ್ 11 5 55 ಎಷ್ಟು ಬರುತ್ತೆ? 48. A7 is equal to A12 is equal to 48. ಸೊ ಸರಿಯಾದ ಆಯ್ಕೆ ಯಾವುದು? ಎ ಆಗುತ್ತೆ.